ಪ್ರೈವೇಟಲ್ಲಿ ಹೋದರೆ ಎಕ್ಸ್ಟ್ರಾ ಕೋಚಿಂಗ್ ಫೀಸ್ ಕೊಟ್ಟು ಎಕ್ಸ್ಟ್ರಾ ಟೈಮ್ ತೊಗೊಂಡು ಇಷ್ಟೆಲ್ಲ ಕಲಿಸ್ತಾರೆ. ಸೊ ಸ್ಟೂಡೆಂಟ್ ಚೆನ್ನಾಗಿ ಮಾಡ್ತಾರೆ. ಸೊ ನಾನು ಗೌರ್ಮೆಂಟ್ ಸ್ಕೂಲಿಂದ ಕಲಿತು ಬಂದಿದ್ದೆ. ಸೊ ನಮ್ಮಲ್ಲಿ ಹಣ ಇಲ್ಲ, ನಾನು ಏನು ಮಾಡಲಿ? ಸೊ ನನಗೂ ನೀಟ್ ಬರೆದು ನಾನು ಡಾಕ್ಟರ್ ಆಗಬೇಕು ಅಂತ ಆಸೆ ಇತ್ತು. ಬಟ್ ನಮಗೆ ಗೌರ್ಮೆಂಟ್ ಸೈಡಿಂದ ಇದ್ದರೆ ನಾವು ಜಸ್ಟ್ ಸಿಲೆಬಸ್ ಅಷ್ಟೇ ನಾವು ಕಲಿತೇವೆ, ಅದಕ್ಕಿಂತ ಜಾಸ್ತಿ ಏನು ನಮಗೆ ಗೊತ್ತಾಗಲ್ಲ. ಬಟ್ ನೀಟು ಬೇರೆ CET ಎಕ್ಸಾಮಲ್ಲಿ ಏನು ಬರುತ್ತೆ ಅದಕ್ಕಿಂತ ಜಾಸ್ತಿ ಏನು ಬರುತ್ತೆ ಅದೇ ಬರುತ್ತೆ ತಾನೇ. ಸೊ ನಾನು ಏನು ಹೇಳ್ತೀನಿ ಅಂತ ಹೇಳಿದರೆ, ಸ್ಟೂಡೆಂಟಿಗೆ ಎಲ್ಲರಿಗೂ ಒಂದೇ ಥರ ಇರಬೇಕು. ಸೊ ನೀಟ್ ಎಕ್ಸಾಮ್ ಹೇಳೋದು ನ್ಯಾಷನಲ್ ವೈಡ್ ಸೇಮ್ ಎಕ್ಸಾಮಿನೇಷನ್ ಆಗಿರುತ್ತೆ. ಸೊ ಸಿಲೆಬಸ್ಸು ಸೇಮ್ ಆಗಿದೆ, ಯಾಕೆ ಕ್ಲಾಸಸ್ ಮಾತ್ರ ಬೇರೆ ಬೇರೆ ಇದೆ? ಸೊ ಈಗ ಗೌರ್ಮೆಂಟ್ ಸ್ಕೂಲ್ಸ್ ಎಲ್ಲ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ, ಯಾಕೆ? ಸ್ಟೂಡೆಂಟ್ಸ್ ಬರೋದಿಲ್ಲ ಯಾಕಂತ ಹೇಳಿದರೆ ಸ್ಟೂಡೆಂಟ್ಸ್ಗೆ ಒಂದೇ ಥರ ಎಜುಕೇಷನ್ ಸಿಗ್ತಿಲ್ಲ. ಪ್ರೈವೇಟಲ್ಲೂ ಗೌರ್ಮೆಂಟಲ್ಲೂ ಸಪ್ರೇಟ್ ಆಗಿ ಡಿಫ್ರೆನ್ಸ್ ಸಿಗುತ್ತೆ ಅಂತ ಎಲ್ಲರೂ ಕಷ್ಟದವರು ಸಹ ಈಗ ಪ್ರೈವೇಟಲ್ಲಿ ಹೋಗ್ತಿದ್ದಾರೆ. ಅವರ ಸಂಬಳಕ್ಕಿಂತ 3 ಪಡಿ ಜಾಸ್ತಿ ಕೊಡ್ತಿದ್ದಾರೆ ಫೀಸಾಗೆ. ಆಮೇಲೆ ಅದೇನಪ್ಪ ಈಗ ಶುರುವಾಗ್ಬಿಟ್ಟಿದೆ, ಅದೇನದು ಇದೊಂದು 3ನೇ ಕ್ಲಾಸ್ 4ನೇ ಕ್ಲಾಸಿಂದಾನೇ JE ಅಂತೆ, IIT ಅಂತೆ, ಆಮೇಲೆ ನೀಟ್ ಅಂತೆ ಅಂತ. ಅದು ಏನು ಇದು ಮಿಡಲ್ ಸ್ಕೂಲಿಂದಾನೇ ಇವರೇ ಪ್ರದೀಪ್ ಅವರೇ?